ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 9ನೇ ಅಧ್ಯಾಯ 13ನೇ ವಾಕ್ಯ. ಇದಕ್ಕನುಸಾರವಾಗಿ ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂದು ಬರೆದದೆ. ಯಾಕೋಬನ ಚರಿತ್ರೆಯನ್ನು ನಾವು ಕಲಿಯುವಂಥ ಸಮಯದಲ್ಲಿ ದೇವರು ಅವನನ್ನು ಆರಿಸ್ಕೊಳ್ತಾರೆ. ದೇವರು ಅವನಿಗಾಗಿ ಒಂದು ಉತ್ತಮವಾದ ಸ್ಥಾನವನ್ನು ಕೊಡ್ತಾರೆ. ಹಳೆ ಒಡಂಬಡಿಕೆಯ ಒಂದು ಚರಿತ್ರೆಯನ್ನು ನಾವು ಕಲಿಬೇಕಾದ್ರೆ ಇಸಾಕನಿಗೆ ದೇವರು 2 ಮಕ್ಕಳನ್ನು ಕೊಡ್ತಾರೆ, ಅವಳಿ ಜವಳಿ ಮಕ್ಕಳು. ಹಿರಿಯನು ಏಸಾವ, ಕಿರಿಯವನು ಯಾಕೋಬನು. ಆದರೆ ಅಲ್ಲಿ ಅವರ ಒಂದು ಕಲ್ಚರ್ ಪ್ರಕಾರ ಹಿರಿಯವನಿಗೆ ಚೊಚ್ಚಲ ಮಗನಿಗೆ 2 ಪಟ್ಟು ಆಶೀರ್ವಾದಗಳನ್ನು ಕೊಡ್ತಾರೆ. ದೊಡ್ಡವನಿಗೆ 2 ಪಟ್ಟು ಆಶೀರ್ವಾದ ಅವನಿಗೆ ಸಿಗತ್ತೆ. ಆದರೆ ನಾವು ದೇವರ ವಾಕ್ಯವನ್ನು ಓದಬೇಕಾದ್ರೆ ಅಲ್ಲಿ ಒಂದೇ ತಂದೆ ಮಕ್ಕಳಾಗಿದ್ದಂತಹ ಅವರನ್ನು ದೇವರು ಏನು ಮಾಡಿದ್ರಂತೆ, 11ನೇ ವಾಕ್ಯದಲ್ಲಿ ಓದಬೇಕಾದ್ರೆ ಅವರು ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದೇ ಇದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತ್ತು. ಅವನು ಹುಟ್ಟೋದಕ್ಕಿಂತ ಮುಂಚೆ, ಇವರಿಬ್ಬರು ಹುಟ್ಟೋದಕ್ಕಿಂತ ಮುಂಚೆ, ಹುಟ್ಟೋದು ಮೊದಲು ಏಸಾವ ಆಗಿದ್ದರೂ ಸಹ ಮೊದಲೇ ದೇವರು ರೆಬೆಕ್ಕಳಿಗೆ ಹೇಳ್ತಾಳೆ, ಹಿರಿಯನು ಕಿರಿಯವನಿಗೆ ಸೇವೆ ಮಾಡ್ತಾನೆ. ಅದರ ಅರ್ಥ ಕಿರಿಯವನು ಹಿರಿಯವನಿಗಿಂತ ದೊಡ್ಡವನಾಗ್ತಾನೆ, ಇವನು ಕೆಳಗೆ ಮಟ್ಟಕ್ಕೆ ಹೋಗ್ತಾನೆ, ಅವನು ಉನ್ನತ ಮಟ್ಟಕ್ಕೆ ಹೋಗ್ತಾನೆ. ಸಾಧಾರಣವಾಗಿ ಏಸಾವ ಉನ್ನತನಾಗಬೇಕು, ಯಾಕೋಬ ಅವನ ಸೇವೆಯನ್ನು ಮಾಡಬೇಕು. ಆದರೆ ದೇವರು ಹೇಳ್ತಾರೆ, ಇಲ್ಲ, ನಾನು ಅದನ್ನು ತಿರುಗಿಸ್ತಾ ಇದ್ದೀನಿ. ಕಾರಣ ಆ ದೇವರು ತೀರ್ಮಾನ ಮಾಡಿದ್ರು. ಅದು ಮಾತ್ರವಲ್ಲ, ಅವರ ಕೆಲಸಕ್ಕೆ ಅನುಸಾರವಾಗಿ ಅಲ್ಲ, ಅವನು ಹುಟ್ಟಿ ಅವನು ಮಾಡಿದಂತಹ ತಪ್ಪಿನಿಂದನೋ ಏನೂ ಅಲ್ಲ, ದೇವರಲ್ಲಿ ಒಂದು ತೀರ್ಮಾನವನ್ನು ಆ ರೀತಿಯಲ್ಲಿ ಮಾಡೋದನ್ನು ನೋಡ್ತೀವಿ. ಅದರ ಮೂಲಕ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದರ ಮೂಲಕ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪ. ದೇವರು ತನಗಿಷ್ಟ ಇರುವವರನ್ನ ಆರಿಸ್ಕೊಳ್ತಾರೆ. ಮನುಷ್ಯನ ಇಷ್ಟ ಅಲ್ಲ, ದೇವರ ಇಷ್ಟ. ಮನುಷ್ಯನ ಇಷ್ಟ ಏನಾಗಿತ್ತು ನಮಗೆ ಗೊತ್ತು. ಇಸಾಕನಿಗೆ ಆ ಏಸಾವನ ಮೇಲೆ ಬಹಳ ಪ್ರೀತಿ ಇತ್ತು. ಅವನು ಹಿರಿಯ ಮಗನು, ಅವನಿಗೆ ಡಬಲ್ ಪೋರ್ಷನ್ ಸಿಗಬೇಕು, ಎಲ್ಲ ಆಶೀರ್ವಾದ ಸಿಗಬೇಕು, ಆಶೀರ್ವಾದ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ದೇವರು ಜನನದ ಸಮಯದಲ್ಲಿ ರೆಬೆಕ್ಕಳಿಗೆ ಹೇಳಿದಂತಹ ಮಾತನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ದೇವರು ಸನ್ನಿವೇಶಗಳನ್ನು ಅದಲು ಬದಲು ಮಾಡಿ ಏಸಾವನಿಗೆ ಸಿಗಬೇಕಾದ ಆಶೀರ್ವಾದವನ್ನು ಇಸಾಕನು ಯಾಕೋಬನಿಗೆ ಕೊಡುವ ಹಾಗೆ ಸನ್ನಿವೇಶಗಳನ್ನೆಲ್ಲ ದೇವರು ಒದಗಿಸಿದ್ದನ್ನೆಲ್ಲ ನಮಗೆ ಗೊತ್ತಿದೆ. ಆದಿಕಾಂಡ ಪುಸ್ತಕದಲ್ಲಿ ನಾವು ಅದನ್ನು ಓದಬಹುದು. ಅದರ ಮೂಲಕ ಏನು ತೋರಿಸ್ತಾ ಇದ್ದಾರೆ ದೇವರು ಅಂದರೆ, ಮನುಷ್ಯನ ಇಷ್ಟಕ್ಕಿಂತ ದೇವರ ಇಷ್ಟ ಬಹಳ ಪ್ರಾಮುಖ್ಯವಾಗಿದೆ. ಮನುಷ್ಯ ಸೆಲೆಕ್ಟ್ ಮಾಡೋದಕ್ಕಿಂತ ದೇವರ ಸೆಲೆಕ್ಷನ್ ಡಿಫ್ರೆಂಟ್ ಆಗಿದೆ. ಮನುಷ್ಯ ಮಾತಾಡೋದಕ್ಕಿಂತ ದೇವರ ಮಾತು ವ್ಯತ್ಯಸ್ತವಾಗಿದೆ ಎಂಬುದನ್ನು ಅದರ ಮೂಲಕ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನನಗಿಂತ ನಿಮಗಿಂತ ಎಷ್ಟೋ ಸಾಮರ್ಥ್ಯವುಳ್ಳವರು, ಎಷ್ಟೋ ಬಲಶಾಲಿಗಳು, ಎಷ್ಟೋ ಜ್ಞಾನಿಗಳು, ಎಷ್ಟೋ ಹಣವಂತರು ನಮ್ಮ ಸುತ್ತಲೂ ಇದ್ದಾಗ, ಯಾಕೆ ನಮ್ಮ ಕುಟುಂಬದಲ್ಲೇ ಇದ್ದಾಗ ನಮ್ಮನ್ನು ಆರಿಸಿಕೊಂಡಂತಹ ದೇವರು, ಅವರನ್ನೆಲ್ಲ ತಿರಸ್ಕರಿಸಿ ಅವರನ್ನೆಲ್ಲ ಕೈಬಿಟ್ಟು ನಮ್ಮನ್ನು ಆರಿಸಿಕೊಂಡಂತಹ ಸರ್ವಶಕ್ತನಾದ ಒಬ್ಬ ದೇವರು ಈ ಬೆಳಗ್ಗೆ ಆತನು ಅದರ ಮೂಲಕ ಏನು ತೋರಿಸ್ತಾ ಇದ್ದಾರೆ ಗೊತ್ತಾ? ತನಗೆ ಮನಸ್ಸಿದ್ದವರನ್ನು ದೇವರು ಆರಿಸ್ಕೊಳ್ತಾನೆ. ಅವನಿಗೆ ಆರೋಗ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವನಿಗೆ ಹಣ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವನಿಗೆ ಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ. ದೇವರಿಗೆ ಇದು ಯಾವುದು ವಿಷಯ ಅಲ್ಲ. ಈ ಭೂಮಿಯಲ್ಲಿ ಯಾರನ್ನು ಆರಿಸ್ಕೊಳ್ತಾರೆ? ವ್ಯಕ್ತಿಗಳು ಒಳ್ಳೆಯ ಸಾಮರ್ಥ್ಯ ಇರುವವರನ್ನು, ಸೌಂದರ್ಯವಿರೋರನ್ನು, ಹಣವಿರೋರನ್ನು, ಬಲಶಾಲಿಗಳನ್ನು, ಜ್ಞಾನಿಗಳನ್ನು ಆರಿಸ್ಕೊಳ್ಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ನಾನು ನನಗೆ ಮನಸ್ಸಿದ್ದವರನ್ನ ಆರಿಸ್ಕೊಳ್ತೀನಿ. ಅವನ ಸನ್ನಿವೇಶಗಳನ್ನು ನೋಡಿ ಅಲ್ಲ, ಅವನ ಸ್ಥಾನಮಾನ ನೋಡಿ ಅಲ್ಲ, ಅವನ ಹಣಬಲ ಜನಬಲ ನೋಡಿ ಅಲ್ಲ ನಾನು ಆರಿಸ್ಕೊಳ್ಳೋದು. ನನಗೆ ಇಷ್ಟವಾದರೆ 0 ಆಗಿರುವಂಥ ವ್ಯಕ್ತಿಯನ್ನು ಆರಿಸಿಕೊಂಡು ನಾನು ಅವನನ್ನು ಹೀರೋ ಮಾಡಿಬಿಡ್ತೀನಿ. ಚಿಕ್ಕವನಾದ ಯಾಕೋಬನನ್ನು ಆರಿಸಿಕೊಂಡು ಏಸಾವನಿಗಿಂತ ದೊಡ್ಡ ಜನಾಂಗವಾಗಿ ಮಾರ್ಪಡಿಸಿ ಪವರ್ಫುಲ್ಲಾಗಿ ಇಂದಿಗೂ ನಿಲ್ಲಿಸಿದರೆ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ,
ನಿನ್ನ ಜೀವಿತದಲ್ಲಿ ನಿನ್ನನ್ನು ಆರಿಸಿಕೊಂಡ ದೇವರು, ನಿನ್ನನ್ನು ಸೆಲೆಕ್ಟ್ ಮಾಡಿದಂಥ ದೇವರು ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆದ್ದರಿಂದ ಆತನ ಮುಖವನ್ನು ನೋಡುತ್ತಾ, ಆತನಲ್ಲಿ ಆಶ್ರಯಿಸುತ್ತಾ, ಆತನ ಚಿತ್ತಕ್ಕೆ ವಿಧೇಯನಾಗಿ ನೀನು ಮುಂದೆ ಸಾಗುವಾಗ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ನಿನ್ನನ್ನು ಆರಿಸಿಕೊಂಡ ದೇವರು ನಿನ್ನ ಕುಟುಂಬದವರಿಗಿಂತ, ನಿನ್ನ ಸ್ನೇಹಿತರಿಗಿಂತ, ನಿನ್ನ ಬಂಧು ಬಾಂಧವರಿಗಿಂತ ಉತ್ತಮವಾದ ರೀತಿಯಲ್ಲಿ ನಿನ್ನನ್ನು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ಪೌಲನು ಕೊರಿಂಥದವರಿಗೆ ಬರೆಯುವಾಗ ಹೇಳ್ತಾನೆ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಜ್ಞಾನಹೀನವಾದದನ್ನು ಆರಿಸಿಕೊಂಡರು. ಬಲವುಳ್ಳವರನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಬಲಹೀನರಾದವರನ್ನು ಆರಿಸಿಕೊಂಡರು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ತನಗೆ ಮನಸ್ಸಿದ್ದವರನ್ನು ದೇವರು ಆರಿಸಿಕೊಳ್ತಾನೆ. ನಿನ್ನನ್ನು ಆರಿಸಿಕೊಂಡಂತಹ ದೇವರಿಗೆ ಸ್ತೋತ್ರ ಮಾಡು. ನಿನ್ನನ್ನು ದೇವರ ಸಂಧಾನವನ್ನು ಕರೆದಂತಹ ದೇವರಿಗೆ ನೀನು ಸ್ತೋತ್ರ ಮಾಡಬೇಕು. ಯಾವುದಕ್ಕೂ ಬಾರದ ನಿನ್ನನ್ನು ದೇವರು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದಂತಹ ನಮ್ಮನ್ನು ದೇವರೇ ನೀನು ಆರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಜೊತೆಯಲ್ಲಿದ್ದದಕ್ಕಾಗಿ ನಿನಗೆ ಸ್ತೋತ್ರ. ನಿನಗಾಗಿ ಜೀವಿಸುವ ಹಾಗೆ ದೇವರೇ ನೀನು ನಮಗೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.